ರೋಡ್ ನೋಡ್ರಿ ಮುಂದೆ ನೀರಾಗಿದೆ. ಬಹಳ ಕಷ್ಟ ಐತೆ. ನಮ್ಮ ಮಕ್ಳು ಮರಿ ಎಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಬಿದ್ದು ಎದ್ದು ಹೋಗ್ತಿದಾವೆ. ಹುಳ ನೋಡ್ರಿ 5-6 ವರ್ಷದಿಂದ ಇವರು ಈ ಪರಿಸ್ಥಿತಿ ಕಾಲ ಮಾಡ್ತಿದಾರಲ್ಲ, ಯಾವ ತರ ಮಾಡಬಹುದು? ಹೋದ ವರ್ಷ ಇದೆಲ್ಲ ಬೋರ್ಡ್ ಹಾಕಿದ್ದಾರೆ, 5 ಲಕ್ಷ ರೂಪಾಯಿ ಏನೋ ಶಾಂಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಯಾವುದೇ ಕೆಲಸನೂ ಮಾಡಿಲ್ಲ. ಊರೊಳಗಿನ ಚರಂಡಿಗಳು ರಸ್ತೆಗಳು ಎಲ್ಲ ಹುಲ್ಲು ತುಂಬಿ ಎಲ್ಲ ಕೊಚ್ಚೆ. ಚಿಕ್ಕಮಗಳೂರು ತಾಲೂಕು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಅಂಬಳೆ ಹೋಬಳಿ ಹರಿಹರದಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಕೋಟೆ ಗ್ರಾಮದ ನಾಗರಿಕರು ಮೂಲ ಸೌಕರ್ಯಗಳ ನಿರೀಕ್ಷೆಯಲ್ಲೇ ಬದುಕು ಸಾಗಿಸುತ್ತಿದ್ದಾರೆ. ಅಧಿಕ ಜನಸಂಖ್ಯೆ ಹೊಂದಿರುವ ಈ ಗ್ರಾಮಕ್ಕೆ ಸರ್ಕಾರಿ ಸೌಲಭ್ಯಗಳು ಸರಿಯಾಗಿ ತಲುಪುತ್ತಿಲ್ಲ ಎಂಬ ಆರೋಪಗಳಿವೆ. ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ಕಾರ್ಯವೈಖರಿ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಕ್ರೀಟ್ ರಸ್ತೆ ಮಾಡಿಕೊಡಿ ಎಂದು ಹಲವು ವರ್ಷಗಳಿಂದ ಬೇಡಿಕೆ ಇಟ್ಟರು. ಈವರೆಗೂ ಯಾವೊಬ್ಬ ಅಧಿಕಾರಿಯೇ ಆಗಲಿ ಜನಪ್ರತಿನಿಧಿಗಳೇ ಆಗಲಿ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಮಳೆಗಾಲದಲ್ಲಿ ನೀರು ರಸ್ತೆಯ ಮೇಲೆ ಹರಿದು ರಸ್ತೆ ಕೆಸರುಗದ್ದೆಯಂತಾಗುತ್ತದೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ತೆರಳಲು ತೊಂದರೆಯಾಗುತ್ತಿದೆ. ವಾಹನ ಸವಾರರು ಬಿದ್ದು ಗಾಯಗೊಂಡಿರುವ ಉದಾಹರಣೆಗಳ ಜಾಸ್ತಿ. ಹೇಳಿ ಸರ್, ಇದು ಹೊಸಕೋಟೆ ಹರಿಹರದಹಳ್ಳಿ ಗ್ರಾಮ ಪಂಚಾಯತ್ ಸೇರಿದ ಹೊಸಕೋಟೆ ಗ್ರಾಮ. ಇಲ್ಲಿ ಏನಾಗಿದೆ ಅಂದ್ರೆ ಸಮಸ್ಯೆ, ಊರೊಳಗಿಂದ ಹಿಡಿದು ಊರ ಹೊರಗಡೆನೂ ಕೂಡ ಎಲ್ಲ ಪೂರ್ತಿ ಸಮಸ್ಯೆನೆ. ಊರ್ ಹೊರಗಡೆ ಏನು ಅಂದ್ರೆ ಗುಡ್ಡದ ಬೈಲ್ ನೀರೆಲ್ಲ ಊರೊಳಗೆ ಹೋಗ್ತಿದೆ, ಮನೆ ಒಳಗೆ ನುಗ್ತಿದೆ. ಒಂದು ಮತ್ತೆ ಊರೊಳಗಿನ ಚರಂಡಿಗಳು ರಸ್ತೆಗಳು ಎಲ್ಲ ಫುಲ್ಲು ತುಂಬಿ ಎಲ್ಲ ಕೊಚ್ಚೆ. ಚರಂಡಿ ಒಳಗೆಲ್ಲ ಹುಳಗಳು. ಇದಕ್ಕೆ 2-3 ಸಲ ಪಂಚಾಯತ್ ಆಫೀಸ್ ಕಂಪ್ಲೇಂಟ್ ಕೊಟ್ಟು ಪಂಚಾಯತಿ ಮೆಂಬರ್ಸ್ಗಳು ಏನ್ ಮಾಡಿದ್ರು, ಹೋಗಿ ನೋಡಿದ್ರು ಅಷ್ಟೇ. ಒಂದ್ ದಿವಸ JCB ಕೆಲಸ ಎಲ್ಲ ಒಂದ್ ಕಡೆ ಸೈಡ್ ಮೂಲೆ ಮಾಡಿಸಿ ನಾವು ಮಾಡಿದೀವಿ ಅಂತ ಹೇಳಿ ಕಂಪ್ಲೇಂಟ್ ರಿಟರ್ನ್ ವಾಪಸ್ ಮಾಡಿದ್ರು. ಆ JCB ಕೆಲಸ ಅಂತ ಹೇಳ್ಬಿಟ್ಟು ಒಂದು 10,000 ರೂಪಾಯಿನ ಮಾಡ್ಕೊಂಡಿದ್ದಾರೆ. ಒಂದೇ ದಿವಸ ಕೆಲಸ ಮಾಡಿಸಿದ್ದು. ಮತ್ತೆ ಹೇಳಿದ್ರು 1 ಲಕ್ಷ ರೂಪಾಯಿ ಚರಂಡಿ ಕ್ಲೀನ್ ತೆಗೆದಿಟ್ಟಿದ್ವಿ ಅಂತ ಹೇಳಿದ್ರು. ಯಾರು ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಿವಣ್ಣ ಅಂತ ಹೇಳಿ ಆರ್ದೊಳ್ಳಿ ಅವರು 1 ಲಕ್ಷ ರೂಪಾಯಿ ಚರಂಡಿ ಕ್ಲೀನ್ಗೆ ತೆಗೆದಿಟ್ಟಿದ್ವಿ. ಇವತ್ತಿನವರೆಗೂ 10 ರೂಪಾಯಿ ಖರ್ಚು ಮಾಡಿಲ್ಲ. ಒಂದು ತಾವೆಲ್ಲೋ ಸ್ಕೂಲ್ ಹತ್ರ ಒಂಚೂರು ಕ್ಲೀನ್ ಮಾಡೋದ್ರು, ಕ್ಲೀನ್ ಮಾಡಿದ ಅಷ್ಟೇ. ಅದು ಇವತ್ತಿನವರೆಗೂ ಹಂಗೆ ಬಿದ್ದಿದೆ. ಅದರಿಂದ ಮುಂದಕ್ಕೆ ಪೂರ್ತಿ ನೀರೆಲ್ಲ ಬ್ಲಾಕ್, ಅಲ್ಲೂ ಬ್ಲಾಕ್, ಊರೊಳಗೂ ಬ್ಲಾಕ್. ಚರಂಡಿ ಮಾಡಿದ್ದಾರೆ, ಚರಂಡಿ ನೀರು ಮುಂದಕ್ಕೆ ಹೋಗ್ದಂಗ್ ಮಾಡಿಟ್ಟಿದ್ದಾರೆ. PDO ಊರಿಗೆ ಬಂದಾಗ ಮೆಂಬರ್ಗಳು ಗದ್ದೋಗ್ತಾರೆ. PDO ಊರಿಗೆ ಚೆಕ್ ಮಾಡಕ್ ಬಂದ್ರೆ ಮೆಂಬರ್ಗಳು ಇಲ್ಲಿದ್ದೀನಿ ಅಂತ ಯಾರು ಬರ್ತಾ ಇಲ್ಲ. ಒಂದ್ ದಿವಸ ಬಂದು ರೆಸ್ಪಾನ್ಸ್ ಮಾಡಿಲ್ಲ. ನಾನು ಮಾಡ್ಕೊಡ್ತೀನಿ, ನಾನು ಊರಿನ ಮೆಂಬರ್, ಊರಿನ ಮೆಂಬರ್ ನಾನು ಅಂತ ಹೇಳ್ಬಿಟ್ಟು ಊರಾಗೆ ಸ್ವತಃ ಬಂದು ನಾನು ಈ ತರ ಕೆಲಸ ಮಾಡ್ತೀನಿ ಅಂತ ಯಾರು ಹೇಳ್ತಿಲ್ಲ. ಹಂಗಾಗಿ ಊರರೆಲ್ಲ ಒಂದಾಗ್ಬಿಟ್ಟು ಏನ್ ಮಾಡ್ತಿದೀವಿ ಅಂದ್ರೆ, ನಮಗೆ ಎಲೆಕ್ಷನ್ ಬೇಡ, ಇಲ್ಲ ಅವರು ಎಲೆಕ್ಷನ್ ಇಲ್ಲಕ್ಕಿಂತ ಮುಂಚೆ ನಮಗೆಲ್ಲ ರೆಡಿ ಮಾಡ್ಕೊಟ್ಬಿಟ್ಟು ಎಲೆಕ್ಷನ್ ನಿಲ್ಲಿ, ಇಲ್ಲ ಊರಿಂದ ಏನ್ ಸಮಸ್ಯೆ ಇದೆ ಇಡೀ ಊರಲ್ಲಿ ಸಮಸ್ಯೆ ಇಲ್ಲ. ಚರಂಡಿ ನೀರು, ಮೂಲಭೂತ ಸೌಕರ್ಯ, ಸ್ವಚ್ಛತೆ ಇಲ್ಲ, ಕುಡಿಯ ನೀರಿಲ್ಲ, ಸ್ವಚ್ಛತೆ ಇಲ್ಲ, ಎಲ್ಲಾ ಪ್ರಾಬ್ಲಮ್ ಇದೆ. ಒಂದು ಪ್ರಾಬ್ಲಮ್ ಇಲ್ಲ ಅನ್ನಂಗಿಲ್ಲ. ಚರಂಡಿಗಳನ್ನು ಕಾಲಕಾಲಕ್ಕೆ ಶುಚಿಗೊಳಿಸದ ಕಾರಣ ಸೊಳ್ಳೆಗಳ ಸಂಖ್ಯೆಯು ಹೆಚ್ಚಳವಾಗಿದ್ದು ರೋಗಗಳಿಗೆ ಆಹ್ವಾನ ನೀಡುತ್ತಿದೆ. ರಾಜಕಾಲುವೆ ನೀರು ಗ್ರಾಮದ ಒಳಗೆ ಬರುತ್ತಿದ್ದು ಮನೆಗಳಿಗೆ ನುಗ್ಗುತ್ತಿದೆ. ಶಾಲಾ ಆವರಣ ಕಳೆಗಳಿಂದ ತುಂಬಿಕೊಂಡಿದ್ದು ಹಾಳು ಕೊಂಪಿಯಂತೆ ಕಾಣುತ್ತಿದೆ. ಈ ಎಲ್ಲ ಸಮಸ್ಯೆಗಳನ್ನ ಮನಗಂಡು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಕೂಡಲೇ ಎಚ್ಚೆತ್ತು ಸಮಸ್ಯೆ ಬಗೆಹರಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ರೋಡ್ ನೋಡ್ರಿ ಮುಂದೆ ನೀರಾಗಿದೆ. ಬಹಳ ಕಷ್ಟ ಐತೆ. ನಮ್ಮ ಮಕ್ಳು ಮರಿ ಎಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಬಿದ್ದು ಎದ್ದು ಹೋಗ್ತಿದಾವೆ. ನಮಗೂ ಆಗಂಗಿಲ್ಲ, ಕಾಲಲ್ಲೆಲ್ಲ ಕೆಸರಾಗಿದೆ. ಬಹಳ ತುಂಬಾ ತೊಂದರೆ ಆಗಿದೆ. ಇಲ್ಲ ಪಂಚಾಯತ್ ದುಡ್ಡಿಲ್ಲ ಅಂತ ಹೇಳ್ತಾರೆ. ಮೆಂಬರ್ ಅಧ್ಯಕ್ಷಗಳು ಬಂದು ನೋಡೋಗಿದ್ದಾರೆ, ಎಲ್ಲ ಇದ್ ಮಾಡಿದ್ದಾರೆ, ಆದ್ರೂ ಆಗಿಲ್ಲ ಈ ರೋಡ್. ಮನೆ ಮುಂದೆ ಇಷ್ಟು ಗಲೀಜ್ ನಿಂತ್ಕೊಂಡ್ರೆ ಸೊಳ್ಳೆ ಕಾಟ ಆಳ ಮೂಳ ಬರ್ತದವಲ್ಲ, ಏನ್ ಮಾಡಕ್ಕಾಗ್ತದೆ? ಹುಳ ನೋಡ್ರಿ 5-6 ವರ್ಷದಿಂದ ಇವರು ಈ ಪರಿಸ್ಥಿತಿ ಕಾಲ ಮಾಡ್ತಿದಾರಲ್ಲ, ಯಾವ ತರ ಮಾಡಬಹುದು? ಈಗ ಅವ್ರ ಮನೆ ಕೊಡ್ತಾರೆ ಅವ್ರ ಜಗಳ, ಅವ್ರ ಮನೆ ಕೊಡ್ತಾರೆ ಅವ್ರ ಜಗಳ. ಈ ಬಂದ್ ಮಾಡ್ಕೊಂಡು ಯಾರ ಮನೆ ಯಾರು ಕೊಡ್ಸ್ಬಾರ್ದು ಅಂತ ಅವರೇ ಮಾತಾಡ್ಕೊಂಡು ಬಿಟ್ಕೊಂಡ್ಬಿಟ್ಟು ಏನಾರು ಸ್ವಚ್ಛತೆ ಏನಾರು ಮಾಡಿಸ್ತಿದಾರ? ಸುಮ್ಮನೆ ಯಾವ್ದೋ ಕೆರೆ ಏರಿ ಮ್ಯಾಕ್ ಹೋದ್ರು, ನಾ ಗಿಡ ಕೇಳಿಸಿರೋ 10 ರೂಪಾಯಿ ಬಿಲ್ ತಗೊಂಡ್ಬಿಟ್ರು. ಇನ್ನೊಂದು ಯಾವ್ದಾರು ಒಂದು ಸಣ್ಣದೊಂದು JCB ಕೆಲಸ ಮಾಡಿಸಿರೋ 20,000 ಬಿಲ್ ತಗೊಂಡ್ರು. ಅದಕ್ಕೆಲ್ಲ ಬಿಲ್ ಹಾಕಿ ಅಂತಾರೆ. ಇದನ್ನ ಎಷ್ಟು ಜನ ಇಲ್ಲೇ ಮೆಂಬರ್ ಇದ್ದಾರೆ, ಇಲ್ಲೇ ಇದ್ದಾರೆ, ಎಷ್ಟು
ಚರಂಡಿ ಇಲ್ಲಿಂದ ಹಿಡಿದು ಲಾಸ್ಟ್ ದೇವಸ್ಥಾನದಿಂದ ಹಿಡಿದು ಕನಕಾಲ ತನಕ ಈ ಚರಂಡಿ ಇಷ್ಟು ನಿಂತಿತ್ತಲ್ಲ, ಈ ಕಡೆ 75 ಮನೆ, ಆ ಕಡೆ 75 ಮನೆ, 75 ಮನೆಯವರು ದಿವಸ ರಾತ್ರಿ ಕುಡಿತಾರೆ. ಏನು ಮಾಡ್ಬೇಕು ಹೇಳಿ? ಅಲ್ಲ, ಇದು ಸಮಸ್ಯೆ ನೋಡ್ರಿ, ಹುಳ ನೋಡ್ರಿ ಅಲ್ಲಿ ಎಷ್ಟಿದಾವೆ ಅಂತ. ನೋಡ್ತಿದ್ರ ನೀವೇ ಚರಂಡಿ ನೋಡಿ ಎಷ್ಟು ಮಟ್ಟಕ್ಕೆ ಜನ ಇದಾವೆ ಅಂತ. ಓಡಾಡೋದಂಗೆ ನಾವು ಇಲ್ಲಿ ಅಷ್ಟೇ ಚರಂಡಿಲಿ ಹುಳ ಹುಟ್ಟೆ ಬೇಕಾದಷ್ಟಿದಾವಲ್ಲ ಅವನ್ನೆಲ್ಲ ನೋಡ್ಕೊಂಡು ರೋಗ ಬಂದು ಇದಾಗ್ತದೆ. ರೋಡ್ ಮಾಡ್ಕೊಡ್ರಿ ಕೆಸರ ಐತೆ. ದಾರಿನಲ್ಲಿ ನೋಡಿ ಗೊಚ್ಚೆ ನೋಡಿ ನೀವೇನೆ, ಹೋದ ವರ್ಷ ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ. 5 ಲಕ್ಷ ರೂಪಾಯಿ ಏನೋ ಶಾಂಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಯಾವ ಕೆಲಸನೂ ಮಾಡಿಲ್ಲ ಗ್ರಾಮ ಪಂಚಾಯತಿ ಕಡೆಯಿಂದ. ಈಗ ಎಲೆಕ್ಷನ್ ಬಂತು, ವೋಟ್ ಹಾಕಕ್ ಮಾತ್ರ ಬರ್ರಿ ಅಂತಾರೆ. ಒಬ್ರು ಬಂದು ರೋಡ್ ಮಾಡ್ಕೊಡ್ತೀವಿ ಬರ್ರಿ, ಮನೆತ ನೋಡ್ ಬರ್ರಿ, ಇಲ್ಲಿ ಇಷ್ಟಿಷ್ಟುದ ಗೊಚ್ಚಲ್ ತಿರ್ಗಾಡ್ತಾರೆ ನಮ್ಮ ಮನೆತವ. ರೋಡ್ ಒಬ್ಬೊಬ್ರು ಎಲೆಕ್ಷನ್ ಗೆದ್ದಾರು ಮಾಡ್ತಿಲ್ಲ, ಗೆಲ್ದಿಲ್ದಾರು ಮಾಡ್ತಿಲ್ಲ, ಈಗ ರೋಡ್ ಮಾಡ್ಕೊಡ್ತೀವಿ. ಇದು ಇಲ್ಲಿ ಎಲ್ಲಾ ಕಡೆಗೂ ಇದು ಒಂದು ಪಾಯಿಂಟ್ ಮಾಡಿರೋದು, ಮೇನ್ ಪಾಯಿಂಟ್ ಇದು. ಮೇನ್ ಪಾಯಿಂಟ್ಗೆ 4 ಅಡಿ ಆಳ ತೆಗೆದು ಚರಂಡಿ ಏನೈತೆ ಅದ್ರೊಳಗೆ ಪೈಪ್ ಹಾಕಿರೋದು. ಇದನ್ನ ಅದ್ರೊಳಗೆ ಅವರು ವಾಲ್ ತಿರ್ಸ್ತಾರೆ. ವಾಲ್ ತಿರ್ಸಿದಾಗ ಅದು ಲೋಜಾಗ ಅದ್ರೊಳಗೆ ನೀರು ಹೋಗುತ್ತಾ ಇಲ್ವಾ ವಾಲ್ ಒಳಗೆಲ್ಲ. ಇಲ್ಲಿಂದಲೇ ಕೊಳೆ ಫುಲ್ ಸ್ಟಾರ್ಟ್ ಆಗಿ ಎಲ್ಲ ಕಡೆಗೂ ಇಲ್ಲಿಂದಲೇ ಚೇಂಜ್ ಮಾಡ್ತಿರೋದು. ವಾಟರ್ ಮ್ಯಾನು ಏನ್ ಮಾಡ್ತಾರೆ, ಪಂಚಾಯತಿ ಆಫೀಸ್ನ ಮಾಡಿಸ್ಕೊಡ್ಬೇಕು ಅದನ್ನೆಲ್ಲ. ಏನ್ ಮಾಡಕ್ ಹೋದ್ರು ನಮ್ಮ ಹತ್ರ ದುಡ್ಡಿಲ್ಲ. ಪಂಚಾಯತಿ ಆಫೀಸ್ ಮತ್ತೆ ಬೀಗ ಹಾಕ್ಬಿಡ್ಲಿ ಅತ್ತಾಗಿ, ಬೀಗ ಹಾಕ್ಬಿಡ್ಲಿ ಅತ್ತಾಗಿ. ಮೆಂಬರ್ಗಳೆಲ್ಲ ಏನೋ ದುಡ್ಡು ಕೊಟ್ಕೊಂಡು ಸುಮ್ಮನೆ ಏನು ಬಿಡ್ತಾರೆ, ಕಂದಾಯ ಎತ್ತಕ್ಕೆ ಬರ್ತಾರೆ. ಕಂದಾಯ ಕೊಡ್ಲಿಲ್ಲ ಅಂತಂದ್ರೆ ಮನೆ ಬೀಗ ಹಾಕ್ತೀವಿ ಅಂತಾರೆ. ಮತ್ತೆ ಪಂಚಾಯತಿಲಿ ದುಡ್ಡಿನ ಮೇಲೆ ಏನು ಮಾಡ್ತಾರೆ? ಮತ್ತೆ ಬೇರೆ ಕೆಲಸಕ್ಕೆಲ್ಲ ಹೆಂಗಿತ್ತೆ ಮತ್ತೆ ಪಂಚಾಯತಿಲಿ ದುಡ್ಡು?